ನವಜೋಡಿಗೆ ಪ್ರತಿಷ್ಠೆಯ ಬೆದರಿಕೆ, ಮೆಟ್ಟಿ ನಿಂತ ಯುವಕ ಯುವತಿ, ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ನವಜೋಡಿಗೆ ಸಿಕ್ಕ ಜಯ. ನಿಯಮದಂತೆ ಕೋಚಿಮುಲ್ ವಿಭಜನೆ, ಕೋರ್ಟ್ ಆದೇಶದಂತೆ ಒಕ್ಕೂಟ ಚುನಾವಣೆ ನಡೆಸಲು ಬದ್ಧ, ಕೋಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ. ಭೂಸ್ವಾಧೀನ ವಿರುದ್ಧ ಆಕ್ರೋಶ, ಎಂಬಿ ಪಾಟೀಲ್ರನ್ನು ಸಚಿವ ಸಂಪುಟದಿಂದ ಕೈಬಿಡುವಂತೆ ಆಗ್ರಹ, ರೈತ ಸಂಘಟನೆಗಳ ಹೋರಾಟದಲ್ಲಿ ಸೃಷ್ಟಿಯಾದ ಹೈಡ್ರಾಮಾ. ಅಂಬೇಡ್ಕರ್ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ, ದರ್ಶನವಾದ ಹಾಸ್ಟೆಲ್ನ ಸಮಸ್ಯೆಗಳು, ವಾರ್ಡನ್ಗೆ ಎಚ್ಚರಿಕೆ ಕೊಟ್ಟ ತಹಸೀಲ್ದಾರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಆಕೆ ಇನ್ನೂ 20ರ ಹರೆಯದ ಫ್ಯಾಷನ್ ಡಿಸೈನರ್, ಆತ 40 ವಯಸ್ಸಿನ ಫೋಟೋಗ್ರಾಫರ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಸಿನಿಮಾ ಹಾಡಿನಂತೆ ಇಲ್ಲೊಂದು ನವಜೋಡಿ ಪ್ರೇಮಲೋಕ ಎಂಬ ಯುದ್ಧಕಾಂಡದಲ್ಲಿ ತಮ್ಮ ಪ್ರೀತಿ ದಕ್ಕಿಸಿಕೊಂಡು ಸೈ ಎನಿಸಿಕೊಂಡಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಬ್ ರಿಜಿಸ್ಟ್ರಲ್ಲಿ ಮ್ಯಾರೇಜ್ ಆಗಿದ್ದೀವಿ. ಆಮೇಲೆ ಅದೇ ನಮ್ಮ ಮನೆಯವ್ರ ಕಡೆಯಿಂದ ಬೆದರಿಕೆ ಇತ್ತು, ಪ್ರಾಣ ಬೆದರಿಕೆ ಇತ್ತು ಇಬ್ಬರಿಗೂ ಅಷ್ಟೇ. ಇವತ್ತು ಬರೋದಕ್ಕೂ ಅಷ್ಟೇ ನಮ್ಗೆ ತುಂಬ ತೊಂದರೆ ಆಗಿತ್ತು. ಹೌದು, ಹೀಗೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿರುವ ಜನ, ಪೊಲೀಸರ ಭದ್ರತೆಯಲ್ಲಿ ಠಾಣೆಗೆ ಆಗಮಿಸುತ್ತಿರುವ ನವಜೋಡಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಇದೇ ತಿಂಗಳ 19ರಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಸ್ಟುಡಿಯೋ ಅಂಗಡಿಗೆ ನುಗ್ಗಿ ಯುವತಿಯ ಪೋಷಕರು ಗಲಾಟೆ ಮಾಡಿದ್ದರು. ಹಂಸಲೇಖ ಮತ್ತು ವಿಜಯ್ ಕುಮಾರ್ ಎಂಬ ಜೋಡಿ 15/6/2024ರಂದು ದೇವನಹಳ್ಳಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಆಗಿನಿಂದಲೂ ಯುವತಿಯನ್ನ ಸಂಪರ್ಕಿಸಲು ಪೋಷಕರು ಪರದಾಟ ನಡೆಸುತ್ತಿದ್ರು. ಆದರೆ ಯುವತಿ ಪೋಷಕರನ್ನ ಭೇಟಿ ಮಾಡಲು ನಿರಾಕರಿಸಿದ ಹಿನ್ನೆಲೆ ಕೋಪಗೊಂಡು ಗಲಾಟೆ ನಡೆಸಿದ್ರು. ಅಲ್ಲದೆ ಯುವತಿ ಪೋಷಕರು ಯುವಕನ ಮನೆಯ ಬಳಿಯೂ ಹೋಗಿ ಗಲಾಟೆ ನಡೆಸಿದ್ರು. ಸಾಕಷ್ಟು ವಿರೋಧ ಇದ್ದ ಜೋಡಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಬಳಿ ರಕ್ಷಣೆಗಾಗಿ ಹೋಗಿದ್ದಾರೆ. ಅಲ್ಲಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಠಾಣೆಗೆ ಆಗಮಿಸುತ್ತಿದ್ದಂತೆ ಯುವತಿಯ ಪೋಷಕರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ದೊಡ್ಡ ಹೈಡ್ರಾಮವೇ ನಡೆಸಿದ್ದಾರೆ. ನಮಗೆ ಹಂಸಲೇಖ ಅವ್ರ ಪರಿಚಯ ಆಗಿ 1 ವರ್ಷ ಆಯಿತು. ಆಮೇಲೆ ನಾವು ಇಬ್ಬರು ಒಪ್ಪಂದ ಮೇರೆಗೆ ಕಾಣಿಪಾಕ ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಮತ್ತು ಅದ ನಂತರ ದೇವನಹಳ್ಳಿ ಸಬ್ರಿಷಲ್ಲಿ ಇಬ್ಬರು ಒಪ್ಪಂದ ಮೇಲೆ ಸಬ್ರಿಷಲ್ಲಿ ಮದುವೆ ಆದ್ವಿ. ಆಮೇಲೆ ಅವ್ರ ಮನೆಗೆ ನಾವೇ ಫೋನ್ ಮಾಡಿ ತಿಳಿಸಿದ್ವಿ ಈ ಥರ ಮದುವೆ ಆಗಿದ್ವಿ ಅಂತ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಕೆ ಮಾತಾಡೋಣ ಅಂತ ಹೇಳಿದ್ರು. ಆಮೇಲೆ ಮುಂದಿನ ಬರ್ತಾ ನಮಗೆ ಒಮ್ಮೆ ಕಂಪ್ಲೇಂಟ್ ಕೊಟ್ಟರು ವಿಜಯಪುರ ಸ್ಟೇಷನಲ್ಲಿ. ಹಂಗೆ 2 ದಿನಕ್ಕೆ ಕಾಣೆಯಾಗಿದ್ದಾರೆ ಅಂತ. ಅಲ್ಲಿ ಸ್ಟೇಷನಲ್ಲಿ ಹೋಗ್ಬಿಟ್ಟು ನಾವು ಹುಡುಗಿ ಹೇಳಿಕೆ ಎಲ್ಲ ಕೊಟ್ಟರು, ಹುಡುಗ ಇಷ್ಟ ನನಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಟೇಷನಿಂದ ಆಚೆ ಬಂದಿದ ತಕ್ಷಣ ನಮ್ಮನ್ನು ಅಟ್ಯಾಕ್ ಮಾಡಿದ್ರು. ಕಾರಲ್ಲಿ ಅಟ್ಯಾಕ್ ಮಾಡಿದ್ರು. ಅವರು ಹುಡುಗಿ ಕಡೆಯವರು, ಮಾವಂದಿರು, ವೆಂಕಟಕೋಟೆಯವರು ಮಾವಂದಿರು ಎಲ್ಲ ಅಟ್ಯಾಕ್ ಮಾಡಿದ್ರು. ನಾವು ತಪ್ಪಿಸ್ಕೊಂಡು ಹೋಗಿ ಬೇರೆ ಔಟ್ ಆಫ್ ಇದರಲ್ಲಿದ್ವಿ ಇಷ್ಟು ದಿನ. ಮತ್ತು ನಮ್ಮೂರಿಗೆ ಹೋಗೋದು, ಗಲಾಟೆ ಮಾಡೋದು, ಸಾಯಿಸ್ತೀವಿ ಅಂತದ್ದು. ನನ್ನ ತಮ್ಮನ್ನ ನಮ್ಮ ಚಿಕ್ಕಪ್ಪರಲ್ಲಿ ಎತ್ತಾಕೊಂಡೋಗಿ ಒಂದಿನ ಅವರಲ್ಲಿ ಇಟ್ಕೊಂಡಿದ್ರು. ಆಮೇಲೆ ನಾವು ತುಂಬ ದಿನ ಹಾಗೆ ಸೈಲೆಂಟ್ ಆಗ್ತಾರೆ ಅಂತ ನಾವು ತುಂಬ ಸೈಲೆಂಟ್ ಆಗಿದ್ವಿ. ಆಮೇಲೆ ಮೊನ್ನೆ ಬಂದು ನಮ್ಮ ಸ್ಟುಡಿಯೋದಲ್ಲಿ, ನಮ್ಮದು ಚಿಕ್ಕಬಳ್ಳಾಪುರ ಸ್ಟುಡಿಯೋ ಇದೆ, ಬಂದು ಎಲ್ಲ ಹೊಡೆದು ಪೀಸ್ ಮಾಡಿದ್ದಾರೆ. ಆಮೇಲೆ ನೀನು ಸಾಯಿಸ್ತೀವಿ, ಮುಂದಿನಗಳಲ್ಲಿ ಅವ್ರಿಗೆ ಹೇಳಿಕೆ ಕೊಟ್ಟು ಓಕೆ ಅಂದ್ರೂ ನೆಕ್ಸ್ಟು ಎಲ್ಲೇ ಬಿಟ್ಟರು ಸುಪಾರಿ ಕೊಟ್ಟು ನೀನು ಸಾಯಿಸ್ತೀವಿ, ಇಲ್ಲ ನೀನು ಎತ್ಬಿಟ್ರೆ ಜೈಲಿಗೆ ಹೋದರೆ ಒಂದು ಬೇಲ್ ತೊಗೊಂಡ್ಬರ್ತೀವಿ, ನಿನ್ನಂತೂ ನಾವು ಬಿಡೋಲ್ಲ ಪ್ರಾಣ ಬೆದರಿಕೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ದಿನಗಳಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಾನು ಯಾರೇ ಸಾಯಿಸಿದ್ರು ಏನೇ ಮಾಡಿದ್ರು ಅವರೇ ಕಾರಣಕ್ಕತ್ತಾರೆ ಸರ್. ಇದಕ್ಕೆ ನಮಗೆ ದಯವಿಟ್ಟು ಮುಂದಿನಗಳಲ್ಲಿ ರಕ್ಷಣೆ ಇರಬೇಕಂತ ನಾನು ಮನವಿಯಲ್ಲಿ ಮಾಡ್ತೀನಿ ಸರ್. ಹುಡುಗಿ ನಾವು ಕಾಲೇಜಲ್ಲಿ ಹೋದಾಗ ಫೋಟೋಗ್ರಫಿ ಪರಿಚಯ ಆಗಿ MS ರಮೇ ಕಾಲೇಜಲ್ಲಿ. ಹೌದು, ಅವ್ರ ಫ್ಯಾಷನ್ ಡಿಸೈನಿಂಗು, ನಾವು ಫೋಟೋಗ್ರಫಿ, ಆ ಥರ ಪರಿಚಯ ಆಗಿದ್ದು. ಹೌದು, ಅಮೃತಹಳ್ಳಿ ಬೆಂಗಳೂರು. ನಮ್ಮದು ವಿಜಯಪುರ ಹತ್ರ CN ಹೊಸೂರು. ನಮಗೆ ಅದೇ ಕಾಲ್ ಮಾಡಿ ಮತ್ತು ನಮ್ಮವ್ರಿಗೆಲ್ಲ ಫೋನ್ ಮಾಡಿ ಈ ಥರ ಸಾಯಿಸ್ತೀವಿ, ನಿಮ್ಮನ್ನು ಬಿಡಲ್ಲ, ಮುಂದಿನಗಳಲ್ಲಿ ಸಾಯಿಸ್ತೀವಿ, ನೀನು ಎಲ್ಲೇ ಒಂದಿನ ಇರಲ್ಲ, ಆ ಥರ ತುಂಬ ಬೆದರಿಕೆ ಹಾಕಿದ್ದಾರಲ್ಲ. ಇವತ್ತು ನಾವು ಬೆಳಗ್ಗೆ 3 ದಿವಸ ನಾವು ಇಲ್ಲಿ ಆನ್ಲೈನ್ ಮುಖಾಂತರ ಕಂಪ್ಲೇಂಟ್ ಮಾಡಿದ್ವಿ ಸ್ಟುಡಿಯೋ ಹೊಡೆದಿದ್ದಕ್ಕೆ. ಮತ್ತು SP ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಇದಕ್ಕೆ SP ಸಾಹೇಬರು ಇಲ್ಲಿಗೆ ನಮಗೆ ಅಲ್ಲಿಂದ ಜೀಪ್ ಕಳಿಸ್ಕೊಟ್ಟು ಇಲ್ಲಿ ಇದು ಮಾಡಿದ್ರು. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ನಮಗೆ ಏನು ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಬೆದರಿಕೆ ಏನಾದರೂ ಭಯ ಇದೆ, ನಮಗೆಲ್ಲ ಏನೇ ಆದರೂ ಅವರೇ ಪ್ರಾಣಕಾಲ. ಇನ್ನು ಗಲಾಟೆ ಆದ ಹಿನ್ನೆಲೆ ಹಂಸಲೇಖ ಮತ್ತು ವಿಜಯ್ ಕುಮಾರ್ ಪೊಲೀಸ್ ಭದ್ರತೆಯಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಈ ವೇಳೆ ಯುವತಿ ಪೋಷಕರು ಕೆಲ ಕಾಲ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಠಾಣೆಯ ಬಳಿ ಯುವತಿಯ ಮನವೊಲಿಕೆಗೆ ಯತ್ನ ನಡೆಸಿದ್ದಾರೆ. ಯುವಕ ಸರಿ ಇಲ್ಲ, ಆತನ ಜೊತೆಯಲ್ಲಿ ಸಂಸಾರ ಮಾಡಲು ಆಗಲ್ಲ, ಹಾಗಾಗಿ ನಮ್ಮ ಜೊತೆಯಲ್ಲಿ ವಾಪಸ್ ಬಂದು ಬಿಡು, ಅಲ್ಲದೆ ಹೋದನು
ಇಲ್ಲದೆ ಹೋದಲ್ಲಿ ನಿನ್ನ ಹೆಸರಿನಲ್ಲಿ ಇರುವ ಆಸ್ತಿಗೂ ನನಗೂ ಸಂಬಂಧ ಇಲ್ಲ ಎಂದು ಬರೆದು ಕೊಡು, ಈಗಿರುವ ಆಸ್ತಿ ಕೂಡ ವಾಪಸ್ ಕೊಡು ಎಂದು ಬೇಡಿಕೆ ಇಟ್ಟಿದ್ರಂತೆ. ಹಾಗಾಗಿ ಯುವತಿ ಪೋಷಕರ ಬಳಿ ನಾನು ವಿಜಯ್ ಕುಮಾರ್ ಜೊತೆಯಲ್ಲಿಯೇ ಬಾಳುತ್ತೇನೆ, ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನ ವಾಪಸ್ಸು ಬರೆದು ಕೊಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾಳೆ. ಅಲ್ಲದೆ ಯುವತಿಯ ಪೋಷಕರಿಂದ ಅಪಾಯ ಇದ್ದು ರಕ್ಷಣೆ ಕೋರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊರೆ ಹೋಗಿದ್ದಾರೆ. ಇನ್ನು ಹಂಸಲೇಖ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಫ್ಯಾಷನ್ ಡಿಸೈನಿಂಗ್ ವ್ಯಾಸಂಗ ಮಾಡುತ್ತಿದ್ಲು. ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಪರಿಚಯ ಪ್ರೇಮಕ್ಕೆ ತಿರುಗಿ ಈಗ ಮದುವೆ ಆಗಿದ್ದಾರೆ. ಯುವಕನ ಬಗ್ಗೆ ಮೊದಲೇ ತಿಳಿದಿತ್ತು. ಅಲ್ಲದೆ ಯುವಕ ಅನ್ಯ ಜಾತಿಯಾಗಿದ್ದ ಕಾರಣ ಯುವತಿಯ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರಂತೆ. ನನ್ನ ಹೆಸರು ಹಂಸಲೇಖ ಅಂತ. ನನಗೆ ವಿಜಯ್ಗೆ ಪರಿಚಯ ಆಗಿದ್ದು ನಮ್ಮ ಕಾಲೇಜ್ ಈವೆಂಟಲ್ಲಿ ವಿಜಯ್ ಬಂದು ಹಾಗೆ ಪರಿಚಯ ಆಗಿದ್ದು. ಈಗ ಏನೇನಾಯ್ತು ಆಮೇಲೆ ಯಾವ ಥರ ಮದುವೆ ಆದ್ರ ಇಲ್ವಾ ಹೇಗೆ? ಹೌದು, ಮದುವೆ ಆಗಿದ್ದೀವಿ. ಕಾಣಿಪಾಕಮಲ್ಲಿ ನಮ್ಮದು 13 ಮ್ಯಾರೇಜ್ ಆಯಿತು. 15 ಸಬ್ ರಿಜಿಸ್ಟ್ರಲ್ಲಿ ನಾವಿಬ್ಬರು ಸಬ್ ರಿಜಿಸ್ಟ್ರಲ್ಲಿ ಮ್ಯಾರೇಜ್ ಆಗಿದ್ದೀವಿ. ಆಮೇಲೆ ಅದೇ ನಮ್ಮ ಮನೆಯವ್ರ ಕಡೆಯಿಂದ ಬೆದರಿಕೆ ಇತ್ತು, ಪ್ರಾಣ ಬೆದರಿಕೆ ಇತ್ತು ಇಬ್ಬರಿಗೂ ಅಷ್ಟೇ. ಇವತ್ತು ಬರೋದಕ್ಕೂ ಅಷ್ಟೇ ನಮ್ಗೆ ತುಂಬ ತೊಂದರೆ ಆಗಿತ್ತು. ಸೊ ಅದಕ್ಕೆ ಅವರು ಬಂದು ಮಾತಾಡಿದ್ರು, ನಮ್ಮ ಮನೆ ಕಡೆಯವರು ಈ ಥರ ಎಲ್ಲ ಹೇಳಿದ್ರು. ಆದರೂ ನನಗೆ ನನ್ನ ಗಂಡವರೇ ಬೇಕು ಅಂತ ನಾನು ಹೇಳಿದ್ದೀನಿ. ಇದಾದಮೇಲೂ ನಮಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ. ಯಾಕಂದರೆ ಅವರು ಪ್ರತಿ ಸತಿ ಕಾಲ್ ಮಾಡಿ ಹೇಳಿದ್ದಾರೆ ನಮಗೆ, ನಿಮ್ಮನ್ನಿಬ್ಬರನ್ನೂ ಸಾಯಿಸಾಕ್ತೀವಿ, ಯಾರನ್ನೂ ಉಳಿಸಲ್ಲ, ಹಂಗೆ ಹಿಂಗೆ ಅಂತ. ಸೊ ನಮಗೆ ಪೊಲೀಸವ್ರ ಕಡೆಯಿಂದ ಪ್ರೊಟೆಕ್ಷನ್ ಬೇಕಾಗೇ ಆಗುತ್ತೆ. ಪ್ರೊಟೆಕ್ಷನ್ ಅಂದರೆ ನಾವು ಕೇಳ್ತಾ ಇರೋದು ನಮ್ಮ ಮನೆಯವ್ರ ಕಡೆಯಿಂದ ಒಂದು ಮುಚ್ಚಲ, ಅಂದರೆ ನಮಗೇನು ತೊಂದರೆ ಆದ್ರೇನೋ ನಮ್ಮ ಮನೆಯವರೇ ಕಾರಣ, ವೆಂಕಟಗಿರಿ ಕೋಟೆಯವರು, ಅಮೃತಹಳ್ಳಿಯವರೇ ಕಾರಣ ಅಂತ ಅವ್ರು ಬರೆಸ್ಕೊಡ್ಬೇಕು ನಮಗೆ. ಅವ್ರ ಪ್ರಾಪರ್ಟಿ ನನ್ನ ಕಡೆ ಇರೋ ಪ್ರಾಪರ್ಟಿ ರಿಲೀಸ್ ಕೇಳಿದ್ದಾರೆ. ನಾನು ಅದಕ್ಕೆ ಖಂಡಿತ ಸೈನ್ ಮಾಡಿಕೊಡ್ತೀನಿ, ಸಬ್ ರಿಜಿಸ್ಟ್ರಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಮಗೆ ಸಬ್ ರಿಜಿಸ್ಟ್ರಿಗೆ ಹೋಗೋವಾಗಲೂ ಅಷ್ಟೇ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗೇ ಆಗುತ್ತೆ. ಇವತ್ತು ನೀವೇ ನೋಡಿದ್ದೀರ ಎಷ್ಟು ಗಲಾಟೆ ಆಗ್ತಾಯಿತ್ತು, ಎಷ್ಟೊಂದು ಜನ ಬಂದಿದ್ದರು. ನಮಗೂ ನಮ್ಮ ಜೀವದ ಮೇಲೆ ಬೆದರಿಕೆ ಇದ್ದೇ ಇರುತ್ತೆ. ಸೊ ನಾವು ಪೊಲೀಸವ್ರ ಕಡೆಯಿಂದ ಅದೊಂದೇ ರಿಕ್ವೆಸ್ಟ್ ಮಾಡ್ಕೊಳೋದು. ಇವತ್ತು ನಾವು ಆಚೆ ಹೋಗ್ಬೇಕಂದ್ರೂ ಅಷ್ಟೇ, ಇವತ್ತು ತುಂಬ ತೊಂದರೆ ಇದೆ. ವಿಜಯಪುರ ಪೊಲೀಸ್ ಸ್ಟೇಷನಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಇದಕ್ಕಿಂತ ಮುಂಚೆ. ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದರು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ, ಅದಕ್ಕೆ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾನು ಹೇಳಿ ಬಂದಿದ್ದೀನಿ. ಬಟ್ ಆದ್ರೂ ಅವರು ತಿರ್ಗಾ ಅದೇ ಥರ ಜಗಳ ಮಾಡಿ ಅದೇ ಥರ ಮಾಡಿದ್ದಾರೆ. ಸೊ ನಮಗೆ ಒಂದು ಪ್ರೊಟೆಕ್ಷನ್ ಬೇಕು ಅಂತ ನಾನು ಮೀಡಿಯಾನೆಲ್ಲ ಕೇಳ್ಕೊತೀನಿ. ಇವತ್ತು ನಾನು ಮೀಡಿಯಾ ಹತ್ರ ಸ್ಟೇಷನಲ್ಲಿ ನಮ್ಮವ್ರನ್ನ ಕರೆಸಿ ಮಾತಾಡ್ಸಿದ್ದಾರೆ ಎಲ್ಲರೂ. ತುಂಬ ಜನ ಬಂದು ಒಂದು 30 ಜನ ಬಂದರು, 20-30 ಜನ ಬಂದು ಎಲ್ಲ ಮಾತಾಡಿ ಎಲ್ಲ ಹೇಳಿದ್ರು. ನಾನು ನನ್ನ ಗಂಡನೇ ಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಹೇಗೆ ಪರಿಚಯ ನಿಮಗೆ? ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮಿಬ್ಬರು ಲವ್ ಎಷ್ಟು ವರ್ಷ? ನಮ್ದಿಬ್ಬರು ಲವ್ ಬಂದುಬಿಟ್ಟು 1 ಇಯರ್ ಆಗಿದೆ. ನನಗೆ ವಿಜಯ್ ಬಂದುಬಿಟ್ಟು ನಮ್ಮದು ಫ್ಯಾಷನ್ ಇವೆಂಟ್ ಒಂದು ನಡೀತಾ ಇತ್ತು, ಆ ಟೈಮಲ್ಲಿ ಪರಿಚಯ ಆಗಿದ್ದು ವಿಜಯ್. ಮತ್ತು ಯಾವ ಥರ ನೀವು ಕನ್ವಿನ್ಸ್ ಮಾಡೋಕ್ಕೆ ನಾವು ಪೇರೆಂಟ್ಸ್ ಹೇಳಿದ್ರು, ಅಂದರೆ ಈ ಥರ ವಿಜಯ್ ಸರಿ ಇಲ್ಲ, ನಮ್ಮ ಜೊತೆ ಬಂದುಬಿಡಿ, 100 ಥರ ಹೇಳಿದ್ರು. ಅದು ನಾವು ಈ ಥರ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಆ ಥರ ಹೇಳಿದ್ರು, ತುಂಬ 1.5 hour ಅವ್ರು ಮಾತಾಡಿದ್ದಾರೆ. ಬಟ್ ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟು ಬಂದಿದ್ದೀನಿ. ನನಗೆ ನನ್ನ ಗಂಡನೇ ಬೇಕಂತ ನಾನು ಇವತ್ತು ಬಂದಿದ್ದೀನಿ. ಮುಂದೆ ಫ್ಯೂಚರಲ್ಲಿ ಏನೇ ಆದ್ರೂ ನನಗೆ ಮೀಡಿಯಾ ಇರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೀನಿ. ಮೀಡಿಯಾ ಯಾಕಂದರೆ ಪವರ್ಫುಲ್, ಅಷ್ಟು ಮೀಡಿಯಾ ಒಂಥರ ಪವರ್ಫುಲ್ ಮೀಡಿಯಮ್, ಎಲ್ಲದಕ್ಕೂ ಅಷ್ಟೇ. ನಾನು ಮೀಡಿಯಾ ನಂಬಿದ್ದೀನಿ ಇವತ್ತು. ತಂದೆ ತಾಯಿ ಯಾಕೆ ಅಪೋಸ್ ಮಾಡ್ತಾರೆ? ನಮ್ಮ ತಂದೆ ತಾಯಿ ಬಂದುಬಿಟ್ಟು ನಮ್ಮಿಬ್ಬರದ್ದು ಏಜ್ ಒಂದು, ಕ್ಯಾಸ್ಟ್ ಡಿಫ್ರೆನ್ಸ್ ಇದೆ. ವಿಜಯ್ ಅವ್ರು ಆಲ್ರೆಡಿ ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದರು. ನಮ್ಮ ಮನೆಯಲ್ಲೇ ಇನ್ನೊಂದು ನಮ್ಮ ಹುಡುಗಿನ ಕರ್ಕೊಂಡು ಬಂದುಬಿಟ್ಟ ಅಂತ ಅವ್ರಿಗೆ ಬೇಜಾರಿದೆ. ಸೊ ಅದೊಂದು ಬೇಜಾರಿದೆ ಅವ್ರಿಗೆ. ಒಟ್ಟಾರೆ ಫ್ಯಾಷನ್ ಡಿಸೈನರ್ ಹುಡುಗಿ ಫೋಟೋ ಕ್ಯಾಪ್ಚರ್ ಮಾಡಲು ಹೋಗಿ ಹುಡುಗಿನ ಕ್ಯಾಚ್ ಹಾಕೊಂಡ 40ರ ಅಂಕಲ್. ಹುಡುಗಿಯ ಪೋಷಕರ ಭಾರೀ ವಿರೋಧದ ನಡುವೆಯೂ ನವ ಜೋಡಿ ತಮ್ಮ ಪ್ರೀತಿ ಉಳಿಸಿಕೊಳ್ಳುವಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾನೂನಿನ ಕಂಟಕ ಎದುರಾಗದಂತೆ ಎಚ್ಚರ ವಹಿಸಿ ಕೋಚುಮೂಲನ್ನು 2 ಒಕ್ಕೂಟಗಳನ್ನಾಗಿ ವಿಭಜನೆ ಮಾಡಿ ಕೋರ್ಟ್ ಆದೇಶದಂತೆ ಒಕ್ಕೂಟದ ಚುನಾವಣೆ ನಡೆಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಎಂದು ಕೋಚಿಮೂಲ್ ಅಧ್ಯಕ್ಷ ಹಾಗೂ ಶಾಸಕ ವೈ.ಎ. ನಂಜೇಗೌಡ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಇರುವ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಕೋಚಿಮಲ್ ವಿಶೇಷ ಸಾಮಾನ್ಯ ಸಭೆ ಆಯೋಜಿಸಲಾಗಿತ್ತು. ಕೋಚಿಮಲ್ ವಿಭಜನೆ ವಿಚಾರದಲ್ಲಿ ಡೈರಿ ಅಧ್ಯಕ್ಷರ ಹಾಗೂ ನಿರ್ದೇಶಕರ ನಡುವೆ ಮಾತಿನ ಚಕಮಕಿಯ ವೇದಿಕೆಯಾಗಿದ್ದು, ಸಭೆಯಲ್ಲಿ ಇದ್ದ ಡೈರಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಸಿಳ್ಳೆ ಹೊಡೆದು ಪ್ರತ್ಯೇಕ ಚೀಮಲ್ ರಚನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕೋಚಿಮಲ್ ಅಧ್ಯಕ್ಷ ಹಾಗೂ ಶಾಸಕ ವೈ.ಎ. ನಂಜೇಗೌಡ ಮಾತನಾಡಿ, ಹಿಂದಿನ ಬಿಜೆಪಿ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಕೋಚಿಮಲ್ ವಿಭಜನೆ ಮಾಡುವ
ಸಮಯದಲ್ಲಿ ಕಾನೂನು ಪಾಲನೆ ಮಾಡದೆ ಅವೈಜ್ಞಾನಿಕವಾಗಿ ಕೋಚಿಮಲ್ ಅನ್ನು ವಿಭಜಿಸಿ ಚೀಮಲ್ ರಚನೆ ಮಾಡಿರುವ ಪರಿಣಾಮ ಆಡಳಿತಕ್ಕೆ ಅಡಚಣೆ ಉಂಟಾಗಿರುವುದರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ಒಕ್ಕೂಟಗಳನ್ನು ಒಗ್ಗೂಡಿಸಿ ಆಡಳಿತ ನಡೆಸುವಂತೆ ಸೂಚಿಸಿದೆ. ಕೋಚಿಮಲ್ ವಿಭಜನೆ ಕುರಿತು ನ್ಯಾಯಾಲಯದಲ್ಲಿ ಕೇಸು ನಡೆಯುತ್ತಿದೆ. ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಕೋಚಿಮಲ್ ಅನ್ನು ವಿಭಜನೆ ಮಾಡೇ ಮಾಡುತ್ತೆ. ವಿಭಜನೆ ವಿಚಾರದಲ್ಲಿ ಹಾಲು ಉತ್ಪಾದಕರಿಗೆ ಯಾವುದೇ ಸಂಶಯ ಬೇಡ. ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕೋಚಿಮಲ್ ಅನ್ನು ವಿಭಜಿಸಿ ಚೀಮಲ್ ರಚನೆ ಮಾಡಿದ್ದಾರೆ. ಅದಕ್ಕೆ ನಾವು ಕಾರಣವೇ. ವಿಭಜನೆ ಸಮಯದಲ್ಲಿ ಹಾಲಿನ ಪ್ಯಾಕೆಟ್ ಸಿದ್ಧಪಡಿಸುವ ನೂತನ ಘಟಕ ಸ್ಥಾಪನೆ ಸೇರಿದಂತೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಯೋಜನೆ ರೂಪಿಸಿ ಚೀಮಲ್ ರಚನೆ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗಳಿಗೆ ತಿರುಗೇಟು ನೀಡಿದ್ದಾರೆ. ನಮ್ಮ ಸಂಸದರು ಸುಧಾಕರ್ ಅವರು, ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಅದರಲ್ಲಿ ಆಲ್ ರೇಟ್ ಕಡಿಮೆ ಮಾಡಿ, ನೀವು ಅಧ್ಯಕ್ಷ ಆಗಿದ್ರಲ್ಲ 2 ಸಾರಿ ಆಲ್ ರೇಟ್ ಕಡಿಮೆ ಮಾಡ್ತಾ ಇದ್ರಿ. ನೀವು ನಿಮ್ಮ ಕಾಲದಲ್ಲಿ ಏನು ರೇಟ್ ಕೊಡ್ತಾ ಇದ್ರಿ? 2 ಸಾರಿ ನೀವು ಆಲ್ ರೇಟ್ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡಿಲ್ವಾ? ಗೊತ್ತಿದ್ರು ಯಾಕೆ ನೀವು ಹೇಳ್ತೀರಿ? ಆಲ್ ರೇಟ್ ಕಡಿಮೆ ಮಾಡಿಬಿಟ್ಟು ಆಲ್ ರೇಟ್ ಕಡಿಮೆ ಮಾಡಿಬಿಟ್ಟು ಧರಣಿ ಮಾಡೋದು. ಆಯ್ತು, ನಿಮ್ಮದೇ ಸರ್ಕಾರ ಆಯ್ತಲ್ಲ, ನೀವೇ ಪವರ್ಫುಲ್ ಮಿನಿಸ್ಟರ್ ಇದ್ರಲ್ಲ, ಅವತ್ತು ಯಾಕೆ ನೀವು ಪ್ಯಾಕಿಂಗ್ ಮಿಷಿನ್ ನೀವು ಮೆಗಾ ಡೈರಿಯನ್ನು ಮಾಡೋಕ್ಕೆ ಅವತ್ತು ಪ್ಲಾನ್ ಮಾಡಿದ್ದಿದ್ರೆ ಸರ್ಕಾರದ ದುಡ್ಡು, ನಿಮ್ಮ ಸರ್ಕಾರದಿಂದ ಇನ್ನೂ ಹೆಚ್ಚಿಗೆ ದುಡ್ಡು ಕೊಡಿಸಿ ಪವರ್ಫುಲ್ ಮಿನಿಸ್ಟರ್ ಅಲ್ಲ ಸುಧಾಕರ್ ಅವರು, ನಿಮ್ಮದೇ ಸರ್ಕಾರ ಇತ್ತಲ್ಲ. ನಾವು ವಿಭಜನೆ ಆಗ್ತಾ ಇದ್ವಪ್ಪ, ಇವತ್ತು ಪ್ಯಾಕಿಂಗ್ ಮಿಷಿನ್ ಇಲ್ಲ ಅಂತ ನಾವು ಎಲ್ಲಿಗೆ ಹೋಗ್ಬೇಕಾಗ್ತದೆ ಅನ್ನೋ ಮನಸ್ಸು ಮಾಡಲಿಲ್ಲ ನೀವು. ರಾಜಕೀಯದ ಲಾಭಕ್ಕಾಗಿ ವಿಭಜನೆ 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 ಅಂತೇಳಿ ಮಾಡೋ ರೀತಿಯಲ್ಲಿ ಮಾಡದೆ ಕಾನೂನಿಗೆ ವಿರುದ್ಧ ಮಾಡಿ ಇವತ್ತು ಕಾನೂನು ಪ್ರಕಾರ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿ ಸುಧಾಕರ್ ಅವರು ತುಂಬ ಜವಾಬ್ದಾರಿಯುತವಾಗಿ 2 ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಸುರೇಶ್ ಅವರು ಮತ್ತು ನಮ್ಮ ಆಡಳಿತ ಮಂಡಳಿ ವಿಶೇಷ ಮುಖ್ಯಮಂತ್ರಿಗಳು ಕೂಡ ವಿಭಜನೆಯನ್ನು ತುಂಬ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ 2 ಜಿಲ್ಲೆಯ ಹಾಲು ಉತ್ಪಾದಕರು ನಮ್ಮ ಆಡಳಿತ ಮಂಡಳಿ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ಮಾತನಾಡಿ, ಕೋಚಿಮಲ್ ವಿಭಜನೆಗೆ ಕೆಲ ನಿರ್ದೇಶಕರು 2 ಬಾರಿ ಕೋರ್ಟಿನಿಂದ ತಡೆಯಾಜ್ಞೆ ತಂದು ವಿಭಜನೆ ಮಾಡಿದ್ದ ಚೀಮಲ್ ಒಕ್ಕೂಟವನ್ನ ರದ್ದುಗೊಳಿಸಿ ವಿಭಜನೆ ಅಡ್ಡಪಡಿಸಿದ್ದಾರೆ. ಕೋಚಿಮಲ್ ಆಡಳಿತದ ಅವಧಿ ಮೇ 12ಕ್ಕೆ ಮುಗಿದಿದೆ. ಆಡಳಿತ ಮಂಡಳಿ ಅವಧಿ ಮುಗಿದು 2 ತಿಂಗಳಾದರೂ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವದ ಅಸ್ತಿತ್ವ ಉಳಿಸುವುದು ಬಿಟ್ಟು ಅಧಿಕಾರದ ಲಾಲಸೆಗಾಗಿ ಮತ್ತಷ್ಟು ತಿಂಗಳು ಚುನಾವಣೆಯನ್ನ ಮುಂದೂಡಿರುವ ರಾಜಕೀಯ ದುರುದ್ದೇಶವನ್ನಿಟ್ಟುಕೊಂಡು ಅಧ್ಯಕ್ಷರು ಕೋಚಿಮಲ್ ವಿಭಜನೆ ಹಾಗೂ ಪ್ರತ್ಯೇಕದ ನಾಟಕ ಆಡುತ್ತಿದ್ದಾರೆ. ಹಾಲಿನ ಪ್ಯಾಕೆಟ್ ಪ್ಯಾಕಿಂಗ್ ಘಟಕ ಸ್ಥಾಪನೆ ಪ್ರಸ್ತಾಪ ನೆಪ ಹೇಳಿಕೊಂಡು ಇವರ ಆಡಳಿತ ಅವಧಿಯನ್ನ ಮುಂದುವರೆಸಿಕೊಂಡು ಹಾಲು ಒಕ್ಕೂಟದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಷ್ಟೇ ಎಂದು ಕೋಚಿಮಲ್ ಅಧ್ಯಕ್ಷ ಹಾಗೂ ಶಾಸಕ ವೈಎನ್ ನಂಜೇಗೌಡರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದರು. ವಿಷಯ ಇಷ್ಟೇ, ಏನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ವಿಭಜನೆ ಬಗ್ಗೆ ಅಂತ ಅಷ್ಟೇ, ಬೇರೆ ಏನು ಸಬ್ಜೆಕ್ಟ್ ಇರಲಿಲ್ಲ. ಇವತ್ತು ನಮ್ಮ ಅಭಿಪ್ರಾಯ, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆಗಿತ್ತು, ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿ ಮಾಡಿದ್ರು. ಆದರೆ ಅವತ್ತು ಕೆಲವು ನಿರ್ದೇಶಕರು, ಚಿಕ್ಕಬಳ್ಳಾಪುರ ಭಾಗದ ನಿರ್ದೇಶಕರು ಕೋರ್ಟ್ಗೆ ಹೋಗಿ ಅದಕ್ಕೆ ತಡೆಯಾಜ್ಞೆ ತಂದರು. ಮತ್ತೆ ಅದೇನಾಯಿತು ಅಂದರೆ, ಈ ಆರ್ಡರ್ ಸರಿ ಇಲ್ಲ, ಕ್ಯಾಬಿನೆಟ್ಗೆ ಅಧಿಕಾರ ಇಲ್ಲ ಅಂತೇಳಿ ಜಾಯಿಂಟ್ ರಿಜಿಸ್ಟ್ರಾರ್ಗೆ ಅಧಿಕಾರ ಇರೋದು ಅಂತೇಳಿ ಆ ಆರ್ಡ್ರನ್ನ ವಿತ್ಡ್ರಾ ಮಾಡಿ ಮತ್ತೆ ಜಾಯಿಂಟ್ ರಿಜಿಸ್ಟ್ರಾರ್ ಹತ್ರ ಇನ್ನೊಂದು ಆದೇಶ ಮಾಡಿಸಿ ಬಹುಶಃ 2 ಜಿಲ್ಲೆಯ ಹಾಲು ಒಕ್ಕೂಟಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿ, ಒಂದು ಹಾಲು ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ DC ಅವರು ಆಡಳಿತಾಧಿಕಾರಿ ನೇಮಕ ಮಾಡಿದರು. ಕೋಲಾರದಲ್ಲಿ ಇವತ್ತಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಕೋಲಾರದಲ್ಲಿ ಮುಂದುವರಿಯೋದು ಅಂತ ಆದೇಶ ಆಯಿತು. ಅದಾದಮೇಲೆ ಅದಕ್ಕೂ ಕೂಡ ಇವರು ತಡೆಯಾಜ್ಞೆ ತರಲಿಕ್ಕೆ ಹೋದರು, ಆದರೆ ತಡೆಯಾಜ್ಞೆ ಕೊಡಲಿಲ್ಲ. ಅದು ಬೆಂಚಲ್ಲಿ ನಡ್ಕೊಂಡೇ ಹೋಯಿತು. ಅಷ್ಟೊತ್ತು ಸರ್ಕಾರ ಹೋಯ್ತು, ಬೇರೆ ಸರ್ಕಾರ ಬಂದಮೇಲೆ ಆ ಸರ್ಕಾರ ಏನು ಮಾಡಿದ್ರು, ಹಿಂದೆ ವಿಭಜನೆ ಮಾಡಿದ್ದ ಆದೇಶ ಜಾಯಿಂಟ್ ರಿಜಿಸ್ಟರ್ ಏನು ಮಾಡಿದರು ಅದನ್ನು ವಾಪಸ್ ತಗೊಂಡು, ಆ ವಾಪಸ್ ತಗೊಂಡಿದ್ದ ಆದೇಶ ಭಾಳ ಇವ್ರು ಹೇಳ್ತಾ ಇರೋದು ಅವೈಜ್ಞಾನಿಕವಾಗಿತ್ತು. ಅಲ್ಲಿ ಕೋಲಾರದ ಚಿಕ್ಕಬಳ್ಳಾಪುರದಲ್ಲಿ ಪ್ಯಾಕೆಟ್ ಘಟಕ ಇಲ್ಲ, ಇನ್ನೊಂದಿಲ್ಲ ಅಂತ ಇವತ್ತು ಹಠಾತ್ತಾಗಿ ಪ್ಯಾಕೆಟ್ ಘಟಕ ಮಾಡಿದ್ದಾರೆ ಇವರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವಿ ಮಂಜುನಾಥ ರೆಡ್ಡಿ, ಹರೀಶ್, ಕೆಎನ್ ನಾಗರಾಜು, ಜಯಸಿಂಹ ಕೃಷ್ಣಪ್ಪ, ಹನುಮೇಶ್, ಅಶ್ವತ್ಥ ನಾರಾಯಣ ಬಾಬು, ವೆಂಕಟೇಶ್, ಕಾಂತರಾಜು, ಆದಿನಾರಾಯಣ ರೆಡ್ಡಿ, ಕಾಂತಮ್ಮ, ಸುನಂದಮ್ಮ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಭೂ ಸ್ವಾಧೀನವನ್ನ ಕೈಬಿಡುವಂತೆ ಒತ್ತಾಯಿಸಿ ಎಂಬಿ ಪಾಟೀಲ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನಾ ಸಭೆ ಹಾಗೂ ಮುಖ್ಯಮಂತ್ರಿಗಳ ಮನೆಗೆ ಕಾಲ್ನಡಿಗೆ ಜಾಥಾದಲ್ಲಿ ಪೊಲೀಸರು ಹೋರಾಟಗಾರರ ನಡುವೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೃಷಿ ಭೂಮಿಯ ಉಳಿವಿಗಾಗಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ಅನಿರ್ದಿಷ್ಟಾವಧಿ ಧರಣಿ ಕುಳಿತು 2.5 ವರ್ಷಗಳು ಕಳೆದಿವೆ. ಬಿಸಿಲು ಮಳೆಯನ್ನ ಲೆಕ್ಕಿಸದೆ 842 ದಿನಗಳಿಂದ ಬೀದಿಯಲ್ಲಿ ಕುಳಿತಿರುವ ರೈತರು ತಮ್ಮ ಕೃಷಿ ಭೂಮಿಯನ್ನ ಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸುತ್ತಾ ವಿವಿಧ ರೀತಿಯ ಪ್ರತಿಭಟನೆಗಳು, ಪ್ರತಿರೋಧ ಸಮಾವೇಶಗಳು, ಜಾಥಾಗಳ ಮೂಲಕ ತಮ್ಮ ಪ್ರತಿರೋಧವನ್ನ ವ್ಯಕ್ತಪಡಿಸಿದರೂ ಸಹ ಏನೂ ಪ್ರಯೋಜನವಾಗಲಿಲ್ಲ. ಈ 2.5 ವರ್ಷದಲ್ಲಿ ಸರ್ಕಾರಗಳು ಬದಲಾಗಿವೆ. ಹಿಂದೆ ಅಧಿಕಾರದಲ್ಲಿ ಇದ್ದ ಬಿಜೆಪಿ ನೇತೃತ್ವದ ಸರ್ಕಾರ ಹೋರಾಟ ನಿರತ ರೈತರನ್ನ ಹಲವಾರು ಬಾರಿ ಮಾತುಕತೆಗೆ ಕರೆದು ಯಾವುದೇ ರೀತಿಯ ತೀರ್ಮಾನ ನೀಡದೆ ರೈತರನ್ನ ನಿರ್ಲಕ್ಷಿಸಿ ಅವಮಾನಿಸಿತ್ತು ಮತ್ತು ನ್ಯಾಯಕ್ಕಾಗಿ ಪ್ರತಿಭಟಿಸಿದ ರೈತರ ಮೇಲೆ ಪೊಲೀಸ್ ಮೂಲಕ ದೌರ್ಜನ್ಯ ನಡೆಸಿ ಕೇಸುಗಳನ್ನು ಹಾಕಿಸಿತ್ತು. ಅದೇ ಸಂದರ್ಭದಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ರೈತರ ಪರವಾಗಿ ನಿಲ್ಲುವುದಾಗಿ ತಿಳಿಸಿ ಧರಣಿ ನಿರತ ರೈತರನ್ನ ಬೆಂಬಲಿಸಿ ಮಾತನಾಡಿದ್ರು. ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾದರೂ ಇದುವರೆಗೂ ಯಾವುದೇ ತೀರ್ಮಾನಕ್ಕೂ ಬಾರದೆ ರೈತರನ್ನ ಕಾಡಿಸುತ್ತಾ ಬಂದಿದ್ದಾರೆ ಎಂದು ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಯಾವ ರೈತರ ಹೆಸರು ಹೇಳಿ, ದಲಿತರ ಹೆಸರು ಹೇಳಿ, ಮಹಿಳೆಯರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ರೈತರ ವಿರೋಧಿ ಧೋರಣೆಗಳನ್ನು ಅನುಭವಿಸಿ ಈ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಕ್ಕೆ ತಮ್ಮ ಬಲವನ್ನ ಪೊಲೀಸ್ ಮುಖಾಂತರ ಪ್ರಯೋಗಿಸುತ್ತಿದ್ದಾರಲ್ಲ, ಇದು ನಾಚಿಕೆಗೇಡಿನ ಸರ್ಕಾರ. ನೀವು ನಿಮಗೇನಾದ್ರೂ ಗೌರವ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಕೂಡಲೇ ಈ ಕೃಷಿ ಭೂಮಿಯನ್ನ ಕೈಬಿಡಿ. ಇನ್ನು ಈ ಹಿನ್ನೆಲೆಯಲ್ಲಿ ಕಾರ್ಪೊರೇಟ್ ಏಜೆಂಟ್ ಎಂಬಿ ಪಾಟೀಲ್ ಸಚಿವ ಸಂಪುಟದ ವಜಾ ಮಾಡುವಂತೆ ಆಗ್ರಹಿಸಿ ಚನ್ನರಾಯಪಟ್ಟಣ ಹೋಬಳಿಯ ಭೂ ಸ್ವಾಧೀನವನ್ನ ಕೈಬಿಡುವಂತೆ ಒತ್ತಾಯಿಸಿ ರೈತ, ಕಾರ್ಮಿಕ, ದಲಿತ ಮತ್ತು ಕನ್ನಡ ಪರ, ಮಹಿಳಾ ಪರ, ವಿದ್ಯಾರ್ಥಿ, ಯುವ ಜನರ ಸಂಘಟನೆಗಳಿಗೂ ಸೇರಿದಂತೆ ಎಲ್ಲಾ ಸಂಘಟನೆಗಳ ಒಕ್ಕೂಟ ಜೊತೆಯಾಗಿ ಮುಖ್ಯಮಂತ್ರಿಗಳ ಮನೆಗೆ ಕಾಲ್ನಡಿಗೆ ಜಾಥಾ ಮೂಲಕ ತೆರಳಲು ಮುಂದಾಗಿದ್ರು. ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಗೊಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಬಿಆರ್ ಪಾಟೀಲ್ ಹೋರಾಟಗಾರರ ಮನವೊಲಿಸಲು ಯತ್ನಿಸಿದ್ರು. ಮುಂಚೆನೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆ, ಅವರಿಗೆಲ್ಲ ವಿಷಯ ಗೊತ್ತಿದೆ. ನಾನು ಅವರಿಗೆ ಬಹಿರಂಗವಾಗಿ ಹೇಳಿ ಬಂದಿದ್ದೀನಿ, ನಾನು ಹೊರಟಿದ್ದೀನಿ ಚಳವಳಿಯಲ್ಲಿ ಭೇಟಿ ಮಾಡೋದಕ್ಕೆ ಅಂತ ಹೋಗುವಂತ ಹೇಳಿದ್ದಾರೆ. ನಾನು ಇಲ್ಲಿಂದ ಹೋದ್ಮೇಲೆ ಸದನ ನಡೀತಾ ಇದೆ, ಮೇಲ್ಮನೆಯಲ್ಲಿ ಬಹುಶಃ ಇವತ್ತು ಅವರು ಡ್ಯೂಟಿ ಇರಬೇಕು. ನಮ್ಮ ಸದನಕ್ಕೆ ಬಂದಾಗ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಯಾವ
ಸಿಗ್ತದೆ. ಅವಾಗೊಂದು ಮೀಟಿಂಗ್ ಅಂತಿಮ ನಿರ್ಧಾರ ಏನಂತ ಅಧಿಕಾರ ಹೋರಾಟ ಇವತ್ತಿಂದ ಹಿಂದಿನ ಸರ್ಕಾರ ಇದ್ದಾಗಲೇ ಹೋರಾಟ ಶುರುವಾಗಿದೆ. ಇವತ್ತು ಡಿನೋಟಿಫೈ ಮಾಡಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಸರ್ಕಾರ ಗಮನ ತರ್ತೀನಿ. ಒಂದು ಸಭೆ ನಡೆದಿದೆ. ಅದು ಇಂಡಸ್ಟ್ರಿ ಮಿನಿಸ್ಟರು, ತೀರ್ಮಾನಕ್ಕೆ ಹಿಂದನೂ ಕೂಡ ಸಭೆಗಳಾಗಿದೆ, ಯಾವುದೇ ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯ ಆಗಲಿಲ್ಲ. ಎಂ.ಬಿ. ಪಾಟೀಲ್ ಜೊತೆಗೆ ಸಭೆ ಆಗಿದೆ ಅಂತ ಇವತ್ತು ಗೊತ್ತಾಯಿತು. ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದಾಗ ಅವರು ಸಭೆ ಮಾಡಬಹುದು ಅಂತ ನಾನು ಭರವಸೆ ಇದೆ. ನಿಮ್ಮ ಭರವಸೆ ಒಂದು ಅಂತಿಮ ತಾರ್ಕಿಕ ಅಂತ್ಯ ಕಾಣಬಹುದು ಸರ್? ಈಗಾಗಲೇ ಸಾಕಷ್ಟು ಸಭೆ ಆಗಿದೆ. ನಾನು ಇವತ್ತಲ್ಲ, ನಾನು ಯಾವತ್ತೂ ಕೂಡ ರೈತರ ಪರವಾಗಿದ್ದೇನೆ. ಇದು ಅಂತಿಮ ತಾರ್ಕಿಕಕ್ಕೆ ಒಂದು ಒಯ್ಯಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತೇನೆ. ಅದು ನೋಡೋಣ ಯಶಸ್ವಿ ಆಗ್ತದೆ. ಹರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಎಲ್ಲ ನನ್ನ ಆತ್ಮೀಯ ತಂದೆ ಸಮಾನರಂಥ ಹಿರಿಯರ, ತಾಯಂದ್ರ, ಯುವಕ ಸ್ನೇಹಿತರ, ಸಹೋದರ ಸಹೋದರಿಯರ, ಪುಟಾಣಿ ಮಕ್ಕಳೇ, ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ KV ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ರಕ್ತದಾನ ಶಿಬಿರವನ್ನು ಬರ್ತಕ್ಕಂಥ 24ನೇ ತಾರೀಕು ಬುಧವಾರದ ದಿನ ಈ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕ ಯುವಕಿಯರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ, ರಕ್ತದಾನ ಮಾಡುವುದರ ಜೊತೆಯಲ್ಲಿ ನಾವು ಸಹ ಭಾಗವಹಿಸಿ ರಕ್ತದಾನ ಮಾಡುವುದರಿಂದ ನೀವು ಆರೋಗ್ಯವಂತವಾಗಿರ್ಬೋದು ಮತ್ತು 3 ಜೀವಗಳನ್ನು ಉಳಿಸ್ತಕ್ಕಂಥ ಮಹತ್ತರ ಕಾರ್ಯಕ್ಕೆ ಭಾಗಿಯಾಗಬಹುದು. 3 ಜೀವಗಳನ್ನು ಉಳಿಸ್ತಕ್ಕಂತಹ ಈ ಯಜ್ಞದಲ್ಲಿ ತಾವು ಸಹ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾಂ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, CC ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ.
ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ. ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಇಲ್ಲೊಂದು ಅಂಬೇಡ್ಕರ್ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ್ದ ತಹಸೀಲ್ದಾರ್ ಅವರು ಅಲ್ಲಿನ ಸ್ಥಿತಿಗತಿ ಕಂಡು ಹಾಸ್ಟೆಲ್ ವಾರ್ಡನ್ಗೆ ಎಚ್ಚರಿಕೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಬಳಿ ಇರುವ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಮಂಗಳವಾರ ಬೆಳ್ಳಂಬೆಳಗ್ಗೆ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಭೇಟಿ ನೀಡಿದರು. ವಸತಿ ನಿಲಯದಲ್ಲಿ ಇರುವ ವಿದ್ಯಾರ್ಥಿಗಳ ರೂಂಗಳಿಗೆ ಭೇಟಿ ನೀಡಿದಾಗ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುವ ಕೆಲ ಮೂಲಭೂತ ಸೌಕರ್ಯಗಳ ಕೊರತೆಗಳು ಕಂಡುಬಂದಿದ್ದು, ರೂಂಗಳ ಮೇಲ್ಛಾವಣಿ ಸಹ ಕಿತ್ತು ಬರುತ್ತಿದ್ದು, ಸ್ವಚ್ಛತೆ ಇಲ್ಲದಿರುವುದು ತಹಶೀಲ್ದಾರ್ ಅವರ ಕಣ್ಣಿಗೆ ಬಿದ್ದಿದೆ. ಇದನ್ನು ಕಂಡ ತಹಶೀಲ್ದಾರ್ ಹಾಸ್ಟೆಲ್ ವಾರ್ಡನ್ಗೆ ತರಾಟೆ ತೆಗೆದುಕೊಂಡರು. ಇದೇ ವೇಳೆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡುತ್ತಿಲ್ಲವೆಂದು ದೂರು ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿ ಮತ್ತು ಶಾಸಕರ ನಿರ್ದೇಶನದಂತೆ ಹಾಸ್ಟೆಲ್ಗೆ ಭೇಟಿ ನೀಡಲಾಗಿದೆ. ಪ್ರತಿ ತಿಂಗಳು ಹಾಸ್ಟೆಲ್ ಕುಂದುಕೊರತೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಬೇಕಾಗುತ್ತದೆ. ಹಾಗಾಗಿ ಭೇಟಿ ನೀಡಿರುವುದಾಗಿ ತಿಳಿಸಿದರು. ಕೆಲವೊಂದು ನ್ಯೂನತೆಗಳು ಕಂಡುಬಂದಿದ್ದು, ಆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಿರ್ದೇಶನ ಅನ್ವಯ ಹಾಗೂ ಮಾನ್ಯ ಶಾಸಕರ ನಿರ್ದೇಶನದ ಅನ್ವಯ ಇವತ್ತೇನಾಗಿದೆ, ಹಾಸ್ಟೆಲ್ಗಳಿಗೆ ನಮ್ಮದು ಒಂದು ರೂಟೀನ್ ಕೆಲಸ ಇರುತ್ತೆ ತಹಶೀಲ್ದಾರ್ಗಳದ್ದು. ಪ್ರತಿ ತಿಂಗಳು ನಾವು ಅವನ್ನ ಭೇಟಿ ಮಾಡಿ ಏನಾದರೂ ಅಲ್ಲಿ ಕುಂದು ಕೊರತೆಗಳಿದ್ದರೆ ಅವನ್ನ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಬೇಕು ಮತ್ತು ಸಂಬಂಧಪಟ್ಟವ್ರಿಗೆ ಹೇಳಿ ಅದನ್ನು ಸರಿಪಡಿಸೋದನ್ನು ಕೂಡ ನಮ್ಮ ಕೆಲಸ ಆಗಿರುತ್ತೆ. ತಹಶೀಲ್ದಾರ್ ಅಂತ ನಮ್ಮ ಕೆಲಸ ಆಗಿರುತ್ತೆ. ಅದರಂತೆ ಇವತ್ತು ನಾವು ಅಂಬೇಡ್ಕರ್ ಒಂದು ವಸತಿ ನಿಲಯಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ವಿ. ಅಲ್ಲಿ ಮಕ್ಕಳೆಲ್ಲನೂ ಒಂದಷ್ಟು ಕುಂದು ಕೊರತೆಗಳನ್ನು ಹೇಳಿದರು. ಅವನು ಸಂಬಂಧಪಟ್ಟ ವಾರ್ಡನ್ಗೆ ಸರಿಪಡಿಸೋಕೆ ಹೇಳಿದ್ದೀವಿ. ಅದೇ ಥರ ವಾರ್ಡನ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಎಲ್ಲರೂ ಯಾಕಂತಂದರೆ ತಂದೆ ತಾಯಿಗಳು ಮತ್ತು ನಮ್ಮ ಗೌರ್ಮೆಂಟ್ ಯಾಕೆ ಇಷ್ಟೆಲ್ಲನೂ ಒಂದು ಸ್ಟೂಡೆಂಟ್ಗೆ ಸವಲತ್ತು ಒದಗಿಸ್ತಾ ಅದನ್ನು ಅವ್ರು ಪ್ರಯೋಜನ ಪಡ್ಕೋಬೇಕು. ಒಂದು ತಿಂಗಳಿಗಿಲ್ಲ ಅಂದರೂ ಗೌರ್ಮೆಂಟು ಒಂದು ವಿದ್ಯಾರ್ಥಿ ಮೇಲೆ 5,000 to 10,000 ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಅದನ್ನು ನಾವು ಸ್ಟೂಡೆಂಟ್ ಆದವ್ರು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾಕಪ್ಪ ನಮ್ಮ ಮೇಲೆ ಅಷ್ಟು ಖರ್ಚು ಮಾಡ್ತಾ ಇದೆ, ಬೇರೆಯವ್ರಿಗೆ ಎಲ್ಲ ಅವಕಾಶ ಸಿಗೋದಿಲ್ಲ ಇಂಥದ್ದು ಹಾಸ್ಟೆಲ್. ಯಾಕಂದ್ರೆ ನನಗೂ ಗೊತ್ತು, ನಾನು ಹಾಸ್ಟೆಲಲ್ಲಿ ಬೆಳೆದವನು, ಇಲ್ಲಿ ಏನಿರ್ತವೆ ಸಮಸ್ಯೆಗಳು, ಆಮೇಲೆ ನಾವು ಯಾಕೆ ಇದನ್ನು ಪ್ರಯೋಜನ ಪಡ್ಕೋಬಾರ್ದು ಅಂತೇಳಿ. ಆದ್ದರಿಂದ ಇವರೆಲ್ಲ ಬಡ ಮಕ್ಕಳಾಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು. ಅಟ್ಲೀಸ್ಟ್ ಒಂದು 4 hours ವಿ ಶುಡ್ ಬಿ ಅವೇ ಫ್ರಮ್ ಫೋನ್ ಅಂತ ಹೇಳಿದ್ದೀನಿ. ಯಾಕಂದ್ರೆ ಫೋನ್ ಬಾಜು ಇಟ್ಕೊಂಡ್ರೆ ಅವ್ರು ಓದೋಕ್ಕಾಗೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಮುಂಜಾನೆ 2 ಗಂಟೆ ಮತ್ತು ಸಾಯಂಕಾಲ 2 ಗಂಟೆನ ನೀವು ಮೊಬೈಲ್ ಬಿಟ್ಟು ಓದಬೇಕಂತ ಹೇಳಿದ್ದೀನಿ. ವಿದ್ಯಾರ್ಥಿಗಳು ಕೂಡ ಅವ್ರಿಗೂ ಅರ್ಥ ಆಗಿದೆ, ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ವಾರ್ಡನ್ಗೂ ಇದನ್ನು ವಿಸಿಟ್ ಮಾಡಿ ಪ್ರತಿ ರೂಮನ್ನು ವಿಸಿಟ್ ಮಾಡ್ಕೊತಿರ್ಬೇಕು. ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಆ ಥರ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ಮಾತನ್ನೇನೋ ಕಡೆಗಣಿಸಿದರೆ ನಾನು ತಿಳ್ಸಕ್ಕೆ ಹೇಳಿದ್ದೀನಿ. ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೋತೀವಿ. ವಿದ್ಯಾರ್ಥಿಗಳು ಫೈನಲ್ಲೇನೋ ಒಂದು ಪಾಲಕರಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು. ಯಾಕಂದರೆ ನಾವು ಗೌರ್ಮೆಂಟಿಂದ ಒಂದು ಪ್ರಯೋಜನ ಪಡೆದಂಥ ಒಬ್ಬ ವಿದ್ಯಾರ್ಥಿ ಒಂದು ಒಳ್ಳೆಯವನಾಗಬೇಕು. ಒಂದು ಒಳ್ಳೆಯ ಪೊಸಿಷನ್ ಆಗಿದ್ದರೆ ಅದು ಗೌರ್ಮೆಂಟಿಗೆ ಕೊಡುವಂಥ ಒಂದು ಗೌರವ. ಅವರು ದನ ಎಲ್ಲ ಕೊಡ್ತಾರೆ, ಅದಕ್ಕೆ ಗೌರವ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಅವ್ರು ಪಾಲಿಸಬೇಕು. ಇದು ಕೇವಲ ಒಂದು ವಿದ್ಯಾರ್ಥಿ ನಿಲಯಕ್ಕಲ್ಲ, ಎಲ್ಲ ವಿದ್ಯಾರ್ಥಿ ನಿಲಯಗಳಿಗೂ ಅನ್ವಯ ಆಗುತ್ತೆ. ವಾರ್ಡನ್ಗಳು ಅಲ್ಲಿನೇ ವಾಸ ಮಾಡಬೇಕಂತಿದೆ. ಆದರೆ ಕೆಲವೊಂದು ವಾರ್ಡನ್ಗಳು ನನ್ನ ಗಮನಕ್ಕೆ ಬಂದಿದೆ, ಅವರು ಅಲ್ಲಿ ಇರೋದಿಲ್ಲ, ಬೇರೆ ಬೇರೆ ಕಡೆ ವಾಸಿಸ್ತಾರೆ ಅನ್ನೋ ಒಂದು ಗಮನಕ್ಕೆ ಬಂದಿದೆ. ಇದ್ರ ಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆ 100% ನಾನು ವರದಿ ಮಾಡ್ತೀನಿ. ಇದೇ ವೇಳೆ ವಸತಿ ನಿಲಯದ ಪಾಲಕರಾದ ನಾಗರಾಜು ಮತ್ತು ಹಾಸ್ಟೆಲ್ ಸಿಬ್ಬಂದಿ ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ನೂಕುನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಪರಿಸ್ಥಿತಿಯನ್ನು ನಿಯಂತ್ರಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಂತಾಮಣಿ ನಗರದ ಕೆಜಿಎನ್ ಹೈಸ್ಕೂಲ್ ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಸರ್ವರ್ ಸಮಸ್ಯೆ ಇದ್ದ ಕಾರಣ ದವಸ ಧಾನ್ಯಗಳು ಪಡೆಯಲು ಬಂದ ಸಾರ್ವಜನಿಕರನ್ನು ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಪಡಿತರ ವಿತರಿಸುವ ಬಗ್ಗೆ ಅವರು ಸೃಷ್ಟಿಸಿರುವ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಮೆಸೇಜ್ ಅನ್ನು ಹರಿಬಿಟ್ಟಿದ್ದಾರೆ. ಸದರಿ ಡಿಪೋದಲ್ಲಿ ಆಹಾರ ಪಡಿತರ ಪಡೆಯಲು ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಡಿಪೋ ಮುಂದೆ ಜಮಾಯಿಸಿದಾಗ ನಾ ಮುಂದು ತಾ ಮುಂದು ಎಂದು ನುಗ್ಗಲು ಉಂಟಾಗಿದ್ದಲ್ಲದೆ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಿಂಗಳಿಗೆ 2 ದಿನ ಮಾತ್ರ ಆಹಾರ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಗುಡುಗಿದ್ದಾರೆ. ಸರ್ವರ್ ಬಿಸಿ ಅವ್ರೇನು ಮಾಡ್ತಾರೆ, ಏನಾದ್ರು ರೆಡಿ ಆಗಿ ಕೊಡ್ತಾ ಇದ್ರೆ ಓದ್ತಾ ಇರ್ಬೋದು. ಸರ್ವರ್ ಕೆಲಸ ಮಾಡಿ ಅದು ನೀವು ಮೈಂಟೈನ್ ಮಾಡ್ಕೋಬೇಕಪ್ಪ. ಪ್ರತಿಯೊಂದು ಕಡೆ ನೀವು ಮೈಂಟೈನ್ ಮಾಡ್ಕೋಬೇಕು. ಡಿಪೋ ಮುಂಭಾಗ ನೂಕುನುಗ್ಗಲು ಉಂಟಾದ ಕಾರಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಾರ್ವಜನಿಕರನ್ನ ತಡೆಯಲು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿರವರಿಗೆ ಡಿಪೋದಲ್ಲಿ ದವಸ ಧಾನ್ಯಗಳನ್ನು ಪಡೆಯಲು ಬಂದಿದ್ದ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. हमारा महीने में 2 रोज डालते डिपो इन्हें दूसरा बार ख़त्म कर डालते हैं. इन्हें कहा कि इसके काला जान को स्कूल हमको सभी अच्छे हैं ना, हमें क्या करना सभी, हमें आदमी चलाना वाला कुली मजदूरी करके खाना वाला 2 दिन को ख़त्म करना चाहिए ना. क्या पूछे तो क्या भी नहीं है, राशन ख़त्म हो रहा बोलते हैं. कितना डिपो नंबर कितना? हाँ 106. वारम में कितना भरता है? वारम में 2-3 गलती सुना. ठीक है, कहाँ जाती है ना? कहाँ उन्हें कहीं काला जान जाते रहता है पुराना. और हमें क्या करना चाहिए, हमें जाको चुपचाप वापस आना. कितने काढ़ा ही है? 1000 गाड़ा ऊपर ही घूम सकते फिलो को 1000 गाड़ा ही. ಬೆಳಿಗ್ಗೆ 7 ಗಂಟೆಯಿಂದಲೇ ಸರ್ವರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಇಲಾಖೆ ಹೇಳುತ್ತದೆ. ಆದರೆ ಯಾವ ಸಮಯಕ್ಕೆ ಸರ್ವರ್ ಆನ್ ಆಗುತ್ತದೆ, ಯಾವ ಸಮಯಕ್ಕೆ ಆಫ್ ಆಗುತ್ತದೆ ಎಂಬುದು ದೇವರೇ ಬಲ್ಲ. ತಿಂಗಳ ಅಂತ್ಯಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿರುವಾಗ ಸರ್ವರ್ ಸಮಸ್ಯೆ ಹೀಗೆ ಮುಂದುವರಿದರೆ ಹೇಗಪ್ಪ ಪಡಿತರ ಪಡೆಯೋದು ಎಂಬುದು ಪಡಿತರ ಚೀಟಿದಾರರನ್ನ ಕಾಡುತ್ತಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ.
Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ NH7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ NH7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಚ್ ಕ್ರಾಸ್ ಮತ್ತು ಜಂಗಮಕೋಟೆ ಕ್ರಾಸ್ ನಂತರ ವಾಣಿಜ್ಯ ಕೇಂದ್ರವಾಗಿ ಬೆಳೆಯುತ್ತಿರುವ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವರುಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಲೋಕ ಕಲ್ಯಾಣಕ್ಕಾಗಿ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ನಡೆದ ಗ್ರಾಮ ದೇವರುಗಳ ಜಾತ್ರಾ ಮಹೋತ್ಸವ ಮತ್ತು ಕರಗ ಮಹೋತ್ಸವದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಶಾಸಕ ರವಿಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಆಂಜಿನಪ್ಪ, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಚಲನಚಿತ್ರ ನಿರ್ದೇಶಕ ಕೇಶವಾರ ಆರ್ ಚಂದ್ರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಜುಲೈ 21ರಿಂದ 23ರವರೆಗೆ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿರುವ ದೇವಾಲಯಗಳನ್ನು ಸುಣ್ಣ ಬಣ್ಣ ಬಳಿದು ಸಿಂಗರಿಸಲಾಗಿತ್ತು. ಅದರ ಜೊತೆಗೆ ಗ್ರಾಮದಲ್ಲಿ 2 ಅಶ್ವತ್ಥ ಕಟ್ಟೆಗಳನ್ನು ಹೊಸದಾಗಿ ಅಭಿವೃದ್ಧಿಗೊಳಿಸಲಾಗಿದೆ. ಶ್ರೀ ಸೋಮೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ದೀಪಾರಾಧನೆ, ಗ್ರಾಮ ದೇವತೆ ಶ್ರೀ ಗಂಗಾದೇವಿ, ಶ್ರೀ ದುರ್ಗಾದೇವಿ ಅಮ್ಮನವರಿಗೆ, ಶ್ರೀ ಸಪ್ಪಲಮ್ಮ ದೇವಿ ದೇವಿಗೆ ದೀಪಾರಾಧನೆ ಹಾಗೂ ಭಕ್ತ ಆಂಜನೇಯ ಸ್ವಾಮಿಯ ದೇವಾಲಯ ಬಳಿ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ತಂಬಿಟ್ಟು ದೀಪಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ದೇವರುಗಳಿಗೆ ಬೆಳಗಿಸಿದರು. ಗ್ರಾಮದ ಮುಖಂಡರಾದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ, ಎಂಪಿಸಿಎಸ್ ಅಧ್ಯಕ್ಷ ಡಿಪಿ ನಾಗರಾಜ್, ಬಿಎಸ್ಎನ್ ರಾಜು, ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಗೋಪಿ, ಬಿಜೆಪಿ ಯುವ ಮುಖಂಡ ಆನಂದಗೌಡ, ಶಿಡ್ಲಘಟ್ಟ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಗಂಜಿಕುಂಟೆ ಮೌಲಾ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಹಾಲಿ ಅಧ್ಯಕ್ಷ ರಾಜಣ್ಣ ಬಣದ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್, ಜುಲೈ 26ರ ಶುಕ್ರವಾರ ಕೆಇಬಿ ಸಮುದಾಯ ಭವನದಲ್ಲಿ ನಡೆಯುವ ಚುನಾವಣೆಯಲ್ಲಿ 1 ಅಧ್ಯಕ್ಷ ಸ್ಥಾನ, 2 ಉಪಾಧ್ಯಕ್ಷ ಸ್ಥಾನ, ಒಟ್ಟು 3 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಅದರಲ್ಲಿ ನಮ್ಮ ಬಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೌರಿಬಿದನೂರಿನ ಸಿದ್ದಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ ವೈಎಸ್ ನರಸಿಂಹಮೂರ್ತಿ ಸ್ಪರ್ಧಿಸಿದ್ದರು. ಅವರ ಕ್ರಮ ಸಂಖ್ಯೆ 2 ಆಗಿದೆ. 2 ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಶಿಡ್ಲಘಟ್ಟ ನಗರದ ಆಮ್ಜಿ ಎಲೆಕ್ಟ್ರಿಕಲ್ಸ್ನ ಜಿ ಆಂಜಿನಪ್ಪ ಅವರ ಕ್ರಮ ಸಂಖ್ಯೆ 3, ಚಿಂತಾಮಣಿ ನಗರದ ವೆಂಕಟೇಶ್ವರ ಎಂಟರ್ಪ್ರೈಸಸ್ನ ಬೈರೆಡ್ಡಿ ಸ್ಪರ್ಧಿಸಿದ್ದು ಇವರ ಕ್ರಮ ಸಂಖ್ಯೆ 4 ಆಗಿದೆ. ಜಿಲ್ಲೆಯ ಎಲ್ಲ 202 ಮತದಾರ ಬಂಧುಗಳು 3 ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಅವಿನ್ಯೂ ರೋಡು, ಬೆಂಗಳೂರು. ಇದರ ಅಡಿಯಲ್ಲಿ ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಸಮಿತಿ ಇದೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ಚಿಕ್ಕಬಳ್ಳಾಪುರ. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಗೆ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಈ ಚುನಾವಣೆ ಪ್ರಕ್ರಿಯೆ 26/7/2024 ಚುನಾವಣೆ ನಡೆಯುತ್ತೆ. ಈ ಹಿಂದಿನ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ. ಇದರ ಪ್ರಕಾರ ಈ ಚುನಾವಣಾ ಅಧಿಕಾರಿಗಳು ಎಲ್ಲ ನಿರ್ಣಯದಂತೆ 3 ಜನ ಕಣದಲ್ಲಿದ್ದಾರೆ. ಇನ್ನೆಲ್ಲ ಒಟ್ಟು 14 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ.
ಆ ಆಯ್ಕೆ ಆಗಿರೋದ್ರಲ್ಲಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಅವಿರೋಧವಾಗಿ ಇಡೀ ನಮ್ಮ ಸಮಸ್ತ ಜಿಲ್ಲೆಯ ಗುತ್ತಿಗೆದಾರ ಮಿತ್ರರೆಲ್ಲ ನನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮೂಲಕ. ಅದೇ ರೀತಿ ಈಗ ಏನು ನಮ್ಮ RR ತಂಡದಿಂದ ಇನ್ನು 3 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅಧ್ಯಕ್ಷರ ಸ್ಥಾನಕ್ಕೆ YS ನರಸಿಂಹಮೂರ್ತಿ ಅಂತ ಅವ್ರ ಕ್ರಮ ಸಂಖ್ಯೆ 2, ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಂಜನಪ್ಪ ಅಂತಂದೇಳಿ ಅವ್ರ ಕ್ರಮ ಸಂಖ್ಯೆ 3, ಅದೇ ರೀತಿ ಬೈರೆಡ್ಡಿ ಅಂತ ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರ ಕ್ರಮ ಸಂಖ್ಯೆ 4. ಈ 3 ಅಭ್ಯರ್ಥಿಗಳಿಗೆ ತಮ್ಮ ಜಿಲ್ಲೆಯ ಸಮಸ್ತ ಗುತ್ತಿಗೆದಾರ ಮಿತ್ರರು, ನನ್ನ ಸಹೋದ್ಯೋಗಿಗಳು ಎಲ್ಲ ದಯವಿಟ್ಟು ಮತ ನೀಡೋದ್ರ ಮುಖಾಂತರ ಏನು RR ತಂಡ ನಮಗೆ ಭಾಳಷ್ಟು ಆಶ್ವಾಸನೆ ಕೊಟ್ಟಿದೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ RR ತಂಡ 28 ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವನ್ನು ಮಾಡಿದ್ದಾರೆ. ಎಲ್ಲ ಕಡೆನೂ ಅವರು ಸ್ಟಾಂಪ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಏನು ನಮ್ಮ ಗುತ್ತಿಗೆದಾರ ಮಿತ್ರರಿದ್ದಾರೆ, ಇವರು ಮಕ್ಕಳು ಅವರವರ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾವಂತರಿಗೆಲ್ಲನೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ವರ್ಷನೂ SLC ಮತ್ತು PUC ತರಗತಿಗಳಲ್ಲಿ ಉತ್ತೀರ್ಣರಾದವರು ಮತ್ತು ಅವರು ಏನು ಪ್ರತಿಭೆ ಇದೆ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ಅವ್ರ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ನಮ್ಮ ಗುತ್ತಿಗೆದಾರರು ಎಲ್ಲನೂ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅನ್ನೋದೆಲ್ಲ ನಮ್ಮ ಆಕಾಂಕ್ಷೆ, ನಮ್ಮ ಒಂದು ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಒಳ್ಳೆ ತಂಡವನ್ನು ರಚಿಸ್ಕೊಂಡಿದ್ದೀವಿ. ಅದಕ್ಕಾಗಿ ತಮ್ಮ ಇಡೀ ಸಮಸ್ತ ಗುತ್ತಿಗೆದಾರ ಮಿತ್ರರು ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರನ್ನ ಎಲ್ಲ ಬಂದು ನಮ್ಮ RR ತಂಡಕ್ಕೆ ಮತ ಹಾಕೋದ್ರ ಮುಖಾಂತರ ನಮ್ಮ ಕೈ ಬಲಪಡಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ AR ಅಂತ, ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅರಸನಹಳ್ಳಿ, ವಿದ್ಯುತ್ ಗುತ್ತಿಗೆದಾರರು, ಚಿಕ್ಕಬಳ್ಳಾಪುರ ತಾಲೂಕು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ರಾಜಣ್ಣ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಪ್ರಸಾದ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಬಚ್ಚೇಗೌಡ, ಕಾರ್ಯದರ್ಶಿ ನಾಗರಾಜ್, ಗೌರಿಬಿದನೂರು ಉಪಾಧ್ಯಕ್ಷ ಬಸವರಾಜು, ಗುಡಿಬಂಡೆ ತಾಲೂಕು ಅಧ್ಯಕ್ಷ ಮುನ್ನಾ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮುನಿರಾಜು ಮತ್ತಿತರರು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೀತಿಗೆ ಪ್ರತಿಷ್ಠೆಯ ಬೆದರಿಕೆ, ಮೆಟ್ಟಿ ನಿಂತ ಯುವಕ ಯುವತಿ, ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ನವಜೋಡಿಗೆ ಸಿಕ್ಕ ಜಯ. ನಿಯಮದಂತೆ ಕೋಚಿಮುಲ್ ವಿಭಜನೆ, ಕೋರ್ಟ್ ಆದೇಶದಂತೆ ಒಕ್ಕೂಟ ಚುನಾವಣೆ ನಡೆಸಲು ಬದ್ಧ, ಕೋಚಿಮುಲ್ ಅಧ್ಯಕ್ಷ KY ನಂಜೇಗೌಡ. ಭೂಸ್ವಾಧೀನ ವಿರುದ್ಧ ಆಕ್ರೋಶ, MB ಪಾಟೀಲ್ರನ್ನು ಸಚಿವ ಸಂಪುಟದಿಂದ ಕೈಬಿಡುವಂತೆ ಆಗ್ರಹ, ರೈತ ಸಂಘಟನೆಗಳ ಹೋರಾಟದಲ್ಲಿ ಸೃಷ್ಟಿಯಾದ ಹೈಡ್ರಾಮಾ. ಅಂಬೇಡ್ಕರ್ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ, ದರ್ಶನವಾದ ಹಾಸ್ಟೆಲ್ನ ಸಮಸ್ಯೆಗಳು, ವಾರ್ಡನ್ಗೆ ಎಚ್ಚರಿಕೆ ಕೊಟ್ಟ ತಹಸೀಲ್ದಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.